ಗೇಟ್ ಹಾಕು, ಓಡಿ ಓಡಿ ಓಡಿ. ಹೈ 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 ಹೈ. ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶುಕ್ರವಾರ ಸಂಜೆ 32ರಿಂದ 34 ವರ್ಷದ ಕಾಡಾನೆ ಒಂದು ಸೆರೆಯಾಗಿದೆ. ಸತತ ಒಂದು ವಾರದಿಂದ ಕೊಡಗಿನ ಸಿದ್ದಾಪುರದ ಭಾಗದ ಜನಗಳ ನಿದ್ದೆ ಕೆಡಿಸಿತು. ಮತ್ತು ಒಬ್ಬ ಮಹಿಳೆ ಮತ್ತು ಪುರುಷನನ್ನು ತುಳಿದು ಸಾಯಿಸಾಕಿತ್ತು. ಹಾಗಾಗಿ ಈ ಆನೆಯನ್ನು ಹಿಡಿಲೇಬೇಕು ಅಂತ ಆ ಭಾಗದ ಜನರು ಅರಣ್ಯ ಸಿಬ್ಬಂದಿಗಳಿಗೆ ಒತ್ತಾಯನ ಹಾಕಿದರು ಮತ್ತು ಪ್ರೊಟೆಸ್ಟ್ ಕೂಡ ಮಾಡಿದರು. ಹಾಗಾಗಿ ಶುಕ್ರವಾರ ಕಾರ್ಯಾಚರಣೆ ಶುರು ಮಾಡಿದಂಥ ಅರಣ್ಯ ಸಿಬ್ಬಂದಿಗಳು 6 ಸಾಕಾನೆಗಳನ್ನ ಬಳಸ್ಕೊಂಡಿದ್ದಾರೆ. ಅದರಲ್ಲಿ ದುಬಾರಿ ಸಾಕಣೆ ಶಿಬಿರದ ಸುಗ್ರೀವ, ಧನಂಜಯ, ಪ್ರಶಾಂತ, ಅಯ್ಯಪ್ಪ ಹೀಗೆ 6 ಆನೆಗಳನ್ನ ಬಳಸ್ಕೊಂಡು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಇದು ದೃಢಕಾಯವಾದ ಬಲಿಷ್ಠವಾದ ಕಾಡಾನೆ. ಹಾಗಾಗಿ ಇದನ್ನು ಹಿಡಿಯೋಕ್ಕೆ ಬಹಳ ಹರಸಾಹಸನ ಪಟ್ಟಿದ್ದಾರೆ. ಸುಮಾರು 14 ಕಿಲೋಮೀಟರ್ ತನಕ ಅಲೆದಾಡಿಸಿದಂಥ ಅರಣ್ಯ ಸಿಬ್ಬಂದಿಗಳಿಗೆ ಅಂತೂ ಇಂತೂ ಶುಕ್ರವಾರ ಸಂಜೆ ಈ ಆನೆ ಸೆರೆಯಾಗಿದೆ. ವೈದ್ಯಾಧಿಕಾರಿ ರಮೇಶ್ ಅವರ ಮಾರ್ಗದರ್ಶನದಲ್ಲಿ ದುಬಾರೆ ಸಾಕಣೆ ಶಿಬಿರದ ಉಪವಲಯಾಧಿಕಾರಿ ರಂಜನ್ ಅವರು ಈ ಒಂದು ಆನೆಗೆ ಡಾಟ್ ಮಾಡಿದ್ದಾರೆ. ಡಾಟ್ ಮಾಡಿ ತುಂಬ ದೂರ ಓಡಿದಂಥ ಆನೆ ಸುಸ್ತಾಗಿ ಕೆಳಗಡೆ ಸುಮಾರು ದೂರದಲ್ಲಿ ಬಿದ್ದೋಗಿದೆ. ಕಾಫಿ ತೋಟದೊಳಗಡೆ ಈ ಒಂದು ಆನೆ ಬಿದ್ದಿದ್ದರಿಂದ ಅಲ್ಲಿಂದ ರೋಡ್ಗೆ ತಗೊಬಂದು ಲಾರಿಗೆ ತುಂಬಿಸೋಕ್ಕೆ ಬಹಳ ಕಷ್ಟ ಆಯಿತು. ಎಲ್ಲ ಸುತ್ತಮುತ್ತಲ ಜನರು ಇದೇ ಆನೆ ಈ ಒಂದು ವಾರದಿಂದ ಉಪಟಳವನ್ನು ನೀಡ್ತಿತ್ತು ಮತ್ತು 2 ಜನವನ್ನು ಸಾಯಿಸಾಕಿತ್ತು ಅನ್ನೋ ಕಾರಣಕ್ಕೆ ಈ ಒಂದು ಆನೆಯನ್ನು ನೋಡಬೇಕಂತ ಸುತ್ತಮುತ್ತಲ ಅನೇಕ ಜನರು ಬಂದು ಸೇರಿದರು. ಆದರೆ ಆ ಜನರನ್ನೆಲ್ಲ ಅವಾಯ್ಡ್ ಮಾಡಿ ಈ ಒಂದು ಆನೆಯನ್ನು ರೋಡ್ಗೆ ತಗೊಂಬರೋದು ಹರಸಾಹಸ ಆಗೋಗಿತ್ತು. ಯಾಕೆ ಅಂತಂತಂದರೆ ಕಾಫಿ ತೋಟದಲ್ಲಿ ದೊಡ್ಡ ದೊಡ್ಡ ಮರಗಳಿರ್ತವೆ ಮತ್ತು ಕಾಫಿ ಗಿಡಗಳಿರ್ತವೆ. ಅದರ ನಡುವೆ ಈ ಸಾಕಣೆಗಳನ್ನ ಬಳಸ್ಕೋಬೇಕು. ಇದನ್ನು ಕಟ್ಟಿರ್ತಾರೆ. ಈ ಸಾಕಣೆಗಳ ಮೂಲಕ ಈ ಒಂದು ಕಾಡಾನೆಯನ್ನು ಎಳೆದು ತಗೊಂಬರಬೇಕು. ಹಾಗಾಗಿ ತುಂಬ ಪರಿಶ್ರಮನ ಪಟ್ಟಿದ್ದಾರೆ. ഓടി പോയിട്ട് ബിൽഡിങ്ങിനെ വെക്കായിരുന്നു ആന ഏത് കണ്ടതാണ്. ಒಂದು ವಿಡಿಯೋನ ನೋಡಿದ್ರೆ ಎಂಥವರ ಎದೆ ಕೂಡ ಜಲ್ಲಂತೆ ಅಷ್ಟು ಭಯಂಕರವಾಗಿದೆ. ಅರಣ್ಯ ಸಿಬ್ಬಂದಿಗಳು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಾಫಿ ತೋಟಗಳ ಸುತ್ತಮುತ್ತನೇ ಕಾರ್ಯಾಚರಣೆನ ಮಾಡ್ತಿರ್ತಾರೆ, ಆನೆಯನ್ನು ಹುಡುಕ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಆನೆ ಅಲ್ಲೇ ಇರುತ್ತೆ, ಅರಣ್ಯ ಸಿಬ್ಬಂದಿಗಳು ಕೂಡ ಅಲ್ಲೇ ಇರ್ತಾರೆ, ಅದನ್ನು ನೋಡ್ತಾ ಇರ್ತಾರೆ. ಆದರೆ ಆ ಆನೆ ಇದ್ದಕ್ಕಿದ್ದಂತೆ ಇವ್ರ ಮೇಲೆ ಅಟ್ಯಾಕ್ ಮಾಡಲು ಮುಂದಾಗುತ್ತೆ. ಇವರು ಅರಣ್ಯ ಸಿಬ್ಬಂದಿ ಎಲ್ಲರೂ ಕೂಡ ಅಲ್ಲಿಂದ ಓಡಿ ಬರ್ತಾರೆ. ಆ ಗೇಟ್ನ ಹಾಕ್ತಾರೆ. ಅದು ಬರಬಾರ್ದು ಅನ್ನೋ ಕಾರಣಕ್ಕೆ ಗೇಟ್ನ ಹಾಕೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದು ಏಕಾಏಕಿ ನುಗ್ಗಿ ಬಿಡುತ್ತೆ. ಆ ಗೇಟ್ನ ಮುರ್ಕೊಂಡು ಕಾಫಿ ತೋಟದೊಳಗಡೆ ಅದು ಓಡಿ ಬಂದುಬಿಡುತ್ತೆ. ಸದ್ಯ ಅರಣ್ಯ ಸಿಬ್ಬಂದಿಗಳು ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಎಷ್ಟು ರಿಸ್ಕಿ ಆಗಿರುತ್ತೆ ಅಲ್ವಾ ಕಾರ್ಯಾಚರಣೆ ಮಾಡೋದು. ಅದರಲ್ಲೂ ಆನೆ ಕಾರ್ಯಾಚರಣೆ ಭಯಂಕರ ಕಷ್ಟ. ಎಲ್ಲ ಅರಣ್ಯ ಸಿಬ್ಬಂದಿಗಳು ಕೂಡ ಓಡಿ ಹೋಗ್ತಾರೆ. ಅಂತೂ ಇಂದು ಇಷ್ಟೆಲ್ಲ ಪರಿಶ್ರಮದ ನಡುವೆ ಶುಕ್ರವಾರ ಬೆಳಗ್ಗೆಯಿಂದ ಸಂಜೆ ತನಕ ಕಾರ್ಯಾಚರಣೆನ ಮಾಡಿ ಶುಕ್ರವಾರ ಸಂಜೆ ಅಂತೂ ಈ ಒಂದು ಒಂಟಿ ಸಲಗ ಸೆರೆಯಾಗುತ್ತೆ. ಈ ಒಂದು ಆನೆ ಕಾರ್ಯಾಚರಣೆಯಲ್ಲಿ CCF ಸೋನಲ್ ಅವರು, DCFಗಳಾದ ಜಂಗನಾಥ್, ಅಭಿಷೇಕ್, ACF ತಸ್ಮಿನಾ ಬಾನು, ಗೋಪಾಲ್ ಹೀಗೆ ಎಲ್ಲ ಅಧಿಕಾರಿಗಳು ಕೂಡ ಸ್ಪಾಟಲ್ಲಿ ಇದ್ದರು. ಮತ್ತು ತುಂಬ ಜನರು ಹತ್ತಿರಕ್ಕೆ ಬರ್ತಾಯಿದ್ರು. ಹಾಗಾಗಿ ಈ ಒಂದು ಆನೆ ಹತ್ತಿರಕ್ಕೆ ಯಾರು ಬರಬಾರ್ದು. ತುಂಬ ಒಂದು ಬಲಿಷ್ಠವಾದ ಆನೆ ಮತ್ತು ಇನ್ನೂ ಅದು ಅರೆ ಪ್ರಜ್ಞೆಯಲ್ಲಿರುತ್ತೆ. ಹಾಗೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಯಾರು ಹತ್ತಿರಕ್ಕೆ ಬರಬಾರ್ದು ಅಂತ ಅಲ್ಲಿನ ಠಾಣಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿತ್ತು. ಹೀಗೆ ಹಲವಾರು
ಜನರ ಪರಿಶ್ರಮದಿಂದ ಮತ್ತು ಸಾಕಾಣೆಗಳ ಪರಿಶ್ರಮದಿಂದ ಈ ಒಂದು ಒಂಟಿ ಸಲಗ ಸೆರೆಯಾಗಿದೆ. ರಾತ್ರಿ ಆದರೂ ಕೂಡ ಎಲ್ಲ ಅಧಿಕಾರಿಗಳು ಇದ್ದು, ವೈದ್ಯಾಧಿಕಾರಿಗಳು ರಮೇಶ್ ಕೂಡ ಇದ್ದರು. ಎಲ್ಲರ ಒಂದು ನೆರವಿನ ಮೇರೆಗೆ ಈ ಒಂದು ಆನೆಯನ್ನು ಆ ರಾತ್ರಿಯಲ್ಲೇ ಕ್ರೇನ್ನ ಮೂಲಕ ಒಂದು ಲಾರಿಗೆ ತುಂಬಿಸಲಾಗ್ತಾ ಇದೆ. ಲಾರಿಗೆ ತುಂಬಿಸಿ ಆದಮೇಲೆ ಈ ಒಂದು ಆನೆಯನ್ನು ಮತ್ತಿಗಳು ಸಾಕಣೆ ಶಿಬಿರಕ್ಕೆ ಕೊಂಡೊಯ್ಯಲಾಗಿದೆ ಎನ್ನುವ ಮಾಹಿತಿ ಕೂಡ ಇದೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ರೋಡ್ ಫುಲ್ ಎರಡು ಕಡೆ ಬ್ಲಾಕ್ ಇದೆ. ಬ್ಲಾಕ್ ಮೇನ್ ರೋಡ್